ನಿಮ್ಮ ಒಂದು ಅಮೂಲ್ಯವಾದ ಒಂದು ಸ್ಮೈಲನ್ನು ಪಕ್ಕದವ್ರಿಗೆ ಕೊಡ್ರಿ. ಪ್ರೈಸ್ ಗಾಡ್. ಮಾರ್ನಿಂಗ್ ಸರ್ವಿಸಲ್ಲಿ ನಾವು ಎಂಜಾಯ್ ಮಾಡಿದೆವು. ಪ್ರೈಸ್ ಗಾಡ್. ಪಕ್ಕದವರಿಗೆ ಹೇಳ್ರಿ, ದೇವರು ನಿನ್ನಲ್ಲಿ ಮಾತಾಡುತ್ತಾನೆ. ಬೆಳಿಗ್ಗೆ ನಾನು ಮಾತಾಡಿದ್ದೆ, ನೀವು ದೇವರ ಉದ್ದೇಶವಾಗಿದ್ದೀರಿ. ಪ್ರೈಸ್ ಗಾಡ್. ಯಾರು ಕೂಡ ಅಕಸ್ಮಾತ್ ಅಲ್ಲ. ದೇವರು ನಿಮಗೋಸ್ಕರ ಮಾಡಿದಂಥ ಆಲೋಚನೆಗಳು ಅದು ಉನ್ನತವಾದ ಆಲೋಚನೆಗಳು. ಪ್ರೈಸ್ ಗಾಡ್. ದ ಗಾಡ್ ಇಸ್ ಟೆಲ್ಲಿಂಗ್, I know the plan that I have for you. Jeremiah 29:11 ಹೇಳುತ್ತದೆ, ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನೇ ಬಲ್ಲೆನು. ಪ್ರೈಸ್ ಗಾಡ್. ನೀವೆಲ್ಲಿದ್ದೀರಿ, ಯಾವ ಕಂಟ್ರಿಯಲ್ಲಿದ್ದೀರಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡುವವರು, ಪ್ರೈಸ್ ಗಾಡ್, ಬಟ್ ಯು ಆರ್ ದ ಪ್ಲಾನ್ ಆಫ್ ಗಾಡ್. ಪ್ರೈಸ್ ಗಾಡ್. ನಾನು ಬೆಳಿಗ್ಗೆ ಮಾತಾಡಿದೆ, ನೀವು ಯಾರ ಮಿಸ್ಟೇಕ್ ಕೂಡ ಅಲ್ಲ. ಯಾರು ಆನ್ಲೈನಲ್ಲಿ ವಾಚ್ ಮಾಡ್ತಿದ್ದವರು ಮಾರ್ನಿಂಗ್ ಸರ್ವಿಸ್ ಯೂಟ್ಯೂಬಲ್ಲಿ ನನ್ನ ಮೆಸೇಜ್ ಲೈವ್ ಇದೆ, ನೀವು ವಾಚ್ ಮಾಡ್ಬೋದು. ಪ್ರೈಸ್ ಗಾಡ್. ಪಕ್ಕದವರಿಗೆ ಹೇಳ್ರಿ, ನಾನು ದೇವರ ಉದ್ದೇಶವಾಗಿದ್ದೇನೆ. ನೀನು ನಿನ್ನನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ದೇವರು ನಿನ್ನನ್ನು ತಿಳಿದಿದ್ದಾನೆ. ಪ್ರೈಸ್ ಗಾಡ್. ನನ್ನ ತಂದೆ ತಾಯಿಗಳು ನನ್ನನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ದೇವರು ನನ್ನನ್ನು ತಿಳಿದಿದ್ದಾನೆ. ದೇವರು ತನ್ನ ಹೃದಯವನ್ನು ನಿಮಗೆ ಪ್ರಕಟಿಸಲಿಕ್ಕೆ ಬಯಸ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಸಾಮುವೇಲ್, ಯೆಹೋವನು ತನ್ನ ವಾಕ್ಯದ ಮೂಲಕ ತನ್ನನ್ನು ಸಾಮುವೇಲನಿಗೆ ಪ್ರಕಟಿಸಿದನು. ಪ್ರೈಸ್ ಗಾಡ್. ನೀವು ವಾಕ್ಯ ಕೇಳುವುದಿಲ್ಲ ಅಂತ ಹೇಳಿದರೆ ನಿಮಗೆ ದೇವರ ಪ್ರಕಟಣೆ ಆಗುವುದಿಲ್ಲ, ದೇವರ ಉದ್ದೇಶ ನಿಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಕೀರ್ತನೆ 1 ಹೇಳ್ತದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಆನಂದ ಪಡುವನಾಗಿ, ಕಮನ್ ಹೇಳ್ರಿ, ಆನಂದ ಪಡುವನಾಗಿ ಹಗಲು ഇരുಳು ಧ್ಯಾನ ಮಾಡುವವನು ಅವನೆಷ್ಟೋ ಧನ್ಯನು. ಕಮನ್ ಹೇಳ್ರಿ, ಎಷ್ಟೋ ಧನ್ಯನು. ಪ್ರೈಸ್ ಗಾಡ್. ದ 3 ಸಂಗತಿಗಳು ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ. 3 ಥಿಂಗ್ಸ್, 3 ಸಂಗತಿಗಳನ್ನು ಆತನು ಕಮಿಟ್ ಮಾಡಿದ. ಏನು ಕಮಿಟ್ ಮಾಡಿದ ಅಂತ ಹೇಳಿದ್ರೆ, ದುಷ್ಟನ ಆಲೋಚನೆಯಂತೆ ನಡೆಯದೆ. ದುಷ್ಟರು ಅಂದ್ರೆ ಯಾರು? ಕಮಾನ್, ಪಕ್ಕದವರಿಗೆ ಹೇಳ್ರಿ, ದುಷ್ಟರು ಅಂದ್ರೆ ಯಾರು? ಬೀಡಿ ಸಿಗರೇಟ್ ಎಳೆಯುವವನ? ಹಲೋ, ಜರ್ದ ತಿನ್ನುವವನು? ದುಷ್ಟ ಅಂತ ಹೇಳಿದ್ರೆ ದೇವರನ್ನು ಅಲಕ್ಷ್ಯ ಮಾಡುವವನು. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ದೇವರನ್ನು ಅಲಕ್ಷ್ಯ ಮಾಡುವವನು ಅವನು ದುಷ್ಟ ಅಂತ ಕರೆಯುತ್ತದೆ. ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂತ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರ ಹತ್ರ ಇರಬಾರದು. ಡಿಸೀಟ್ಫುಲ್ ಹಾರ್ಟ್ ಮತ್ತು ಕೆಟ್ಟ ಹೃದಯ ಅಂತ ದೇವರ ವಾಕ್ಯ ಹೇಳ್ತದೆ. ಓದಿರಿ, ದೇವರ ವಚನದಲ್ಲಿ ಓದಿರಿ. ಹೀಬ್ರೂಸ್ 3:13. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಏನ್ ಹೇಳ್ತದೆ? ಸಹೋದರರೇ, 12ನೇ ವಚನ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಡಿಸೀಟ್ಫುಲ್ ಹಾರ್ಟ್, ಇನ್ನೊಂದು ವಂಚಿಸುವ ಹೃದಯ ಅಂತ ಇರ್ತದೆ. ಪಕ್ಕದವ್ರಿಗೆ ಹೇಳ್ರಿ,
ನಾನು ದೇವರನ್ನು ಅಲಕ್ಷ್ಯ ಮಾಡುವುದಿಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ದುಷ್ಟರ ಆಲೋಚನೆಯಂತೆ ನಡೆಯದೆ. ನಂಬರ್ 1, ದೇವರನ್ನು ಅಲಕ್ಷ್ಯ ಮಾಡುವುದಂದ್ರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವುದು. ಗಾಡ್ಸ್ ವರ್ಡ್. ನೀವು ನನ್ನನ್ನು ಪ್ರೀತಿಸ್ತಾದರೆ ನನ್ನ ಮಾತನ್ನು ಕೇಳ್ತೀರಿ, ರೈಟ್? ನನ್ನ ಮಾತನ್ನು ಅಲಕ್ಷ್ಯ ಮಾಡುವುದಂದ್ರೆ ನನ್ನನ್ನು ಅಲಕ್ಷ್ಯ ಮಾಡುವುದು. ಸಿಂಪಲ್. ಯೇಸು ಹೇಳಿದ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತು ಕೇಳುತ್ತಾನೆ, ನನ್ನ ಮಾತನ್ನು ಕೇಳುವವನು ನನ್ನನ್ನು ಕಳಿಸಿದ ಆತನ ಮಾತನ್ನು ಕೇಳುತ್ತಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುತ್ತಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿದ ಆತನ ಅಲಕ್ಷ್ಯ ಮಾಡುತ್ತಾನೆ. ಇದೇ ಬೈಬಲಲ್ಲಿ ಓದಿರಿ. ಲೂಕ್ ಚಾಪ್ಟರ್ 10:17 16 ಅಲ್ಲಿ ಓದಿ. ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ. ನನ್ನನ್ನು ಕಳುಹಿಸಿಕೊಟ್ಟ, ಅದರ ಅರ್ಥ ಇಂಡೈರೆಕ್ಟ್ಲಿ ದೇವರನ್ನು ನೀನು ಅಲಕ್ಷ್ಯ ಮಾಡ್ತಾ ಇದ್ದ. ಅದಕ್ಕೆ ದುಷ್ಟರು ಅಂತ ಹೇಳಿದ್ರೆ ದೇವರನ್ನು ಅಲಕ್ಷ್ಯ ಮಾಡುವರು. ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ತೆಗೀರಿ. ಸಾಮ್ಸ್ 9:17. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ. ಸಾಕು. ದುಷ್ಟರು ಅಂತ ಹೇಳಿದ್ರೆ ದೇವರನ್ನು ಅಲಕ್ಷ್ಯ ಮಾಡುವವರು. ಬೀಡಿ ಸಿಗರೇಟ್ ಹೇಳುವವನಿಗೆ ಅಲಕ್ಷ್ಯ ದುಷ್ಟ ಅಂತ ಹೇಳುವುದಿಲ್ಲ, ದೇವರನ್ನು ಅಲಕ್ಷ್ಯ ಮಾಡುವವರು. ಕೆಲವರು ಬೀಡಿ ಸಿಗರೇಟ್ ಏನು ಸೇದುವುದಿಲ್ಲ, ಆದರೆ ದೇವರನ್ನು ಅಲಕ್ಷ್ಯ ಮಾಡ್ತಾರೆ. ಹಲೋ, ಓಕೆ. ಇಲ್ಲಿ ದಾವೀದನು ಹೇಳುತ್ತಾನೆ, ದುಷ್ಟರ ಆಲೋಚನೆ ಅಂತೆ ನಡೆಯದೆ. ದಟ್ ಮೀನ್ಸ್ ದೇವರನ್ನು ಅಲಕ್ಷ್ಯ ಮಾಡುವವರಂತೆ ನಡೆಯದೆ. ನೆಕ್ಸ್ಟ್ ಹೇಳ್ತದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. There is a road, the road of righteousness, the road of sin, the road of life, the road of destruction. ಅದಕ್ಕೆ ನಾನು ಬೆಳಿಗ್ಗೆ ಯೋಷಿಯನ ಬಗ್ಗೆ ಮಾತಾಡಿದೆ. ಈ ಯೋಷಿಯನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದನು. ದಾವೀದನ ಮಾರ್ಗ. ಅದರ ಅರ್ಥ ದೇವರ ವಾಕ್ಯಕ್ಕೆ ಗೊತ್ತಿದ್ದು ಕೂಡ ಅವಿಧೇಯರಾಗುವರು. ಪಾಪಾತ್ಮ ಅಂತ ಹೇಳಿದರೆ ದೇವರ ವಾಕ್ಯ ಗೊತ್ತು, ಇಂತಿಂತಿದ್ದದ್ದು ಒಳ್ಳೆಯದೆಂದು ಗೊತ್ತು ತಿಳಿದು ಮಾಡದವನು ಪಾಪ ಮಾಡುತ್ತಾನೆ. ದಟ್ ಮೀನ್ಸ್ ಅವರಿಗೆ ದೇವರ ವಾಕ್ಯ ಗೊತ್ತು. ಅವರ ವಾಕ್ಯವನ್ನು ಕೇಳ್ತಾರೆ, ಅವರು ಬೈಬಲ್ ಓದ್ತಾರೆ, ಅವರಿಗೆಲ್ಲ ಗೊತ್ತು. ಬಟ್ ಡಿಸೊಬೀಡಿಯನ್ಸ್. ನಂಬರ್ 3, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಧರ್ಮ ನಿಂದಕರು ಅಂತ ಹೇಳಿದ್ರೆ ನಿನ್ನ ಫೇತಿಗೆ ಕ್ರಿಟಿಸೈಸ್ ಮಾಡುವವರು, ತಮಾಷೆ ಮಾಡುವವರು. ನೀವು ಎವ್ರಿ ಟೈಮ್ ಫೇತ್ ಅಲ್ಲಿ ಮಾತಾಡುತ್ತೀವಿ, ಆತನ ಭಾಷಣಗಳಿಂದ ನಾನು ಗುಣವಾಗಿದ್ದೇನೆ, ಬತ್ತೆ ಗುಣ ಆತೀನಿ. ಮೊಕ ಏನೇ ಕಾರೋ ಇತ್ತೊಂದಿಲ್ಲ, ರೈಟ್? ಕ್ರಿಟಿಸೈಸ್ ಮಾಡುವ. ನೀವು ಕ್ರಿಟಿಸೈಸ್ ಈ ಕೇಳಿದಾಗ ಏನಾಗ್ತದೆ? ಕಟ್ಟೆಯಲ್ಲಿ ಕುತ್ಕೊಂಡು, ಒಂದು ಕಟ್ಟೆ ಇರ್ತದೆ ಕೆಲವರದ್ದು, ಗೋಕುದ ಕಟ್ಟೆ, ಜಾರ್ಗಿದ ಕಟ್ಟೆ, ಪುಣ್ಕ್ಯದ ಕಟ್ಟೆ, ಎಲ್ಲ ಕಟ್ಟೆಗಳಿರ್ತವೆ. ಕಟ್ಟೆಯಲ್ಲಿ ಕುತ್ಕೊಂಡು ಸಂಜೆ 5 ಗಂಟೆ ನಂತರ ಪಟ್ಟಾಂಗ. ಅವರು ಹೇಗೆ, ಇವರು ಹೇಗೆ, ಅವನ ಮಗಳು ಯಾರೊಟ್ಟಿಗೆ ಓಡಿ ಹೋದಳು, ಈಗ ಎಲ್ಲಿದ್ದಾಳೆ, ಅವನು ಹೇಗೆ ಮದುವೆ ಆದ, ಇದೆಲ್ಲ ಹಿಸ್ಟ್ರಿ ಮಾತಾಡುವಂಥದ್ದು. ಇದೆಲ್ಲ ವೇಸ್ಟಿಂಗ್ ಯುವರ್ ಟೈಮ್. ಇದನ್ನು ನೀವು ಕೇಳಿದಾಗ ನಿಮ್ಮ ಭಕ್ತಿ ವೃದ್ಧಿ ಆಗುವುದಿಲ್ಲ. ಯಾರದ್ದು ಪಾಸ್ಟನ್ನು ನೀವು ಹೆಕ್ಕಿದಾಗ ಅಥವಾ ಒಕ್ಕಿದಾಗ, ಡಿಗ್ ಮಾಡಿದಾಗ ನಿಮ್ಗೆ ಏನು ಅದರಲ್ಲಿ ಭಕ್ತಿ ವೃದ್ಧಿ ಆಗುವುದಿಲ್ಲ.
ಏನು ಭಕ್ತಿ ವೃದ್ಧಿ ಆಗುದಿಲ್ಲ. ಭಾರಿ ಫೇತ್ ಬಾತಿವ್ರು ಹೆಂಗ್ ಗೊತ್ತಿದ್ಯಾ ಕಿನ್ನೊಪ್ಪನಗ ಮೂಲೆ ಈಗ ಬಹಳ ನಂಬಿಕೆ ಮಾತಾಡ್ತಾನೆ. ನಮಗೊತ್ತಿಲ್ಲ ಏನೆಲ್ಲ ಮಾಡಿದಂತ ಅವನು ಇಲ್ಲಿ. ನೀನು ಏನೇ ಫೈತ್ ಮಾಡು, ಅಯ್ಯೋ ನಿನ್ನೆ ಏನಿದ್ದಾನೆ ಅದು ನಮಗೆ ಬೇಡ. ಇವತ್ತು ಹೇಗಿದ್ದಿ ನೀನು ಅದು ದೇವರು ನೋಡ್ತಾನೆ. ನಿಮ್ಮ ಪಾಸ್ಟನ್ನು ದೇವರು ಯಾವತ್ತು ನೆನಪಿಗೆ ತರುವುದಿಲ್ಲ. ನಿನ್ನ ಪಾಸ್ಟ್ ಮಿಸ್ಟೇಕ್ಗಳನ್ನು ದೇವರು ನೆನಪಿಗೆ ತರುವುದಿಲ್ಲ. ಫಾಸ್ಟ್ ನೀನು ಕುಡುಕನಾಗಿರ್ಬೋದು, ಮರ್ಡರಿ ಆಗಿರ್ಬೋದು, ವ್ಯಭಿಚಾರಿ ಆಗಿರ್ಬೋದು, ಅಥವಾ ಫಾಸ್ಟ್ ನೀನು ದೂಷಕನಾಗಿರ್ಬೋದು, ಹಿಂಸಕನಾಗಿರ್ಬೋದು, ಅದು ದೇವರು ನೋಡುವುದಿಲ್ಲ. ನೀನು ಇವತ್ತು ಹೇಗಿದ್ದಿ ಅದು ಮುಖ್ಯ. ಅಪೊಸ್ತಲ ಪೌಲ ಹೇಳುತ್ತಾನೆ, ಬಲಾತ್ಕಾರಿ ನಾನು ಆಗಿದ್ದೆ, ದೂಷಕನ ನಾನಾಗಿದ್ದೆ, ಹಿಂಸಕನಾದ ನನ್ನ ಮೇಲೆ ಕರುಣೆ ದೊರೆಯಿತು. ಯಾಕೆ? ಇದನ್ನು ನಾನು ತಿಳಿಯದೆ ಮಾಡಿದೆ. ಇವತ್ತು ನೀನು ಯಾರಾಗಿದ್ದೆ ಅದು ಇಂಪಾರ್ಟೆಂಟ್. ಇವತ್ತು ದೇವರು ನಿನ್ನನ್ನು ಹೇಗೆ ನೋಡ್ತಾ ಇದ್ದಾನೆ? ಈ ಮೂರು ವ್ಯಕ್ತಿಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಸಪರೇಟ್ ಮಾಡಿದರೆ ಯು ಆರ್ ಎ ಸಕ್ಸಸ್ಫುಲ್ ಮ್ಯಾನ್. Praise God, you are a successful man. ಇಲ್ಲ ಅವರಿಗೆ ಸಹ ನಾವು ಬೆಳಕು ಆಗಬೇಕಲ್ಲ. ನಿನ್ನ ಬೆಳಕನ್ನೇ ನಂದಿಸಿ ಬಿಡ್ತಾರೆ. Praise God. ದೇವರು ನಿನ್ನ ಭಕ್ತಿ ವೃದ್ಧಿಗೋಸ್ಕರ ದೇವರು ನಿನಗೆ ಜನರನ್ನು ಆರ್ಡೈನ್ ಮಾಡಿಟ್ಟಿದ್ದಾನೆ. ಯಾವಾಗಲೂ ನೀನು ಮಾತಾಡು, ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್, ದ ರೈಟ್ ಪೀಪಲ್ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್ ಕನೆಕ್ಟ್ ಆಗಲಿ. Praise God. ಮೊನ್ನೆ ನಾನು ಬಿಗ್ಜೆಗೆ ಹೋಗ್ತಾ ಇದ್ದೆ. ಬಿಗ್ಜೆಗೆ ಹೋಗುತ್ತಿರುವಾಗ ಪಾಸ್ಟರ್ ಜೋಸೆಫ್ಗೆ ಹೇಳಿದೆ, ಫೋನ್ ಎತ್ತಲಿಲ್ಲ. ಬ್ರದರ್ ಗ್ಲಾನ್ ಬಂದಿದ್ದರು, ಅವರಿಗೆ ಕಳಿಸಿದೆ. ಇವತ್ತು 8:55ಗೆ ನಮ್ಮ ಲೈವ್ ಇದೆ ಅಂತ. ನನ್ನದೊಂದು ವಿಷಯ, ನನ್ನ ಟೈಮ್ ಆಗುವಾಗ ನಾನು ಯಾರನ್ನು ವೆಯ್ಟ್ ಮಾಡೋದಿಲ್ಲ. ನನಗೆ ಆ ಟೈಮ್ಗೆ ರೀಚ್ ಆಗಬೇಕು. ನಾನು ಗಾಡಿ ಇಟ್ಕೊಂಡೆ, ಇವ್ಯಾಂಜಲಿ ಬಂದಿದ್ರು, ಪಾಸ್ಟರ್ ಜೋಸೆಫ್ ಫಸ್ಟ್ ಪಾಪ ಎಲ್ಲರೂ ಪಾಪವೇ ಅಂತ ಹೇಳಿದೆ. ನಾವು ಹೋಗುವ, ನಾನು ಇದು ಹೋದೆ. ಅಲ್ಲಿ ಎಕ್ಸಾಕ್ಟ್ಲಿ ಒಂದು ರೋಡ್ ಇದೆ, ಯಾವುದು ಗೋಕಲ್. ಹೀಗೆ ಕ್ರಾಸ್ ಆಗುವಾಗ ಒಂದು ವೇಳೆ ಒಂದು ಸೆಕೆಂಡ್ ಅವರು ಲೇಟ್ ಆದರೆ ನಾನು ಪಾಸ್ ಆಗ್ತೇನೆ. ಎಕ್ಸಾಕ್ಟ್ ಟೈಮಿಗೆ ಅಲ್ಲಿ ಬಂದರು, ನಾನು ಪಿಕ್ ಮಾಡಿ ಹೋದೆ. ಇಲ್ಲಾಂದ್ರೆ ಅವರು 1 ನಿಮಿಷ ಕೂಡ ತಡ ಆದರೆ ಅವರು ಉಳಿತಾರೆ ಇಲ್ಲಿ. Praise God. ಹೇಳ್ರಿ, ನಾವು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪ್ಲೇಸಲ್ಲಿ ಇರ್ತೇವೆ. ನಮ್ಮ ಹೆಜ್ಜೆಗಳನ್ನು ಯೆಹೋವನು ನೇಮಿಸ್ತಾನೆ. ಕೆಲವರು ರೈಟ್ ಆದ ಸಮಯದಲ್ಲಿ ರಾಂಗ್ ಪ್ಲೇಸಲ್ಲಿ ಇರ್ತಾರೆ. Praise God. ಅದಕ್ಕೆ ಹೇಳ್ತಾರೆ ಕನೆಕ್ಷನ್. ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪ್ಲೇಸಲ್ಲಿ ಇರುವಂಥದ್ದು. ಟೈಮಿಂಗ್ ಆ್ಯಂಡ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಟೈಮ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಪೀಪಲ್ ಆರ್ಡೈನ್ ಮಾಡಿ ಇಟ್ಟಿದ್ದಾನೆ. Praise God. ಕೇಳ್ತಾ ಇದ್ದೀರಾ? ಹೇಳ್ರಿ, ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಸರಿಯಾದ ಜನರಿಗೆ ಕನೆಕ್ಟ್ ಆಗುವನಾಗಿದ್ದೇನೆ. ಹಲ್ಲೆಲೂಯ. ಅದಕ್ಕೋಸ್ಕರ ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ನಿನಗೋಸ್ಕರ ದೇವರು ದೂತರನ್ನು ಕೊಟ್ಟಿದ್ದಾನೆ. ನಾನು ಪ್ರೀಚ್ ಮಾಡಿದೆ, ರೈಟ್, ಪ್ರಕಟಣೆ ಗ್ರಂಥದಲ್ಲಿ ಆ ದೇವದೂತ ಏನು ಹೇಳ್ತಾ ಇದ್ದಾನೆ? ನಾನು ನಿನಗೂ ಮತ್ತು ಈ ಪುಸ್ತಕದಲ್ಲಿ ಬರೆದ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ಸೇವಕನಾಗಿದ್ದೇನೆ. ಜೊತೆಯ ಸೇವಕ. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ದೇವರು ನಿನಗೆ ರೈಟ್ ಡಿವೈನ್ ಕನೆಕ್ಷನ್ಗಳನ್ನು ಆರ್ಡರ್ ಮಾಡಿಟ್ಟಿದ್ದಾನೆ. ರೈಟ್ ಆದ ಸಮಯದಲ್ಲಿ ರೈಟ್ ಆದ ವ್ಯಕ್ತಿಗಳು ನಿನಗೆ ಕನೆಕ್ಟ್ ಆಗುತ್ತಾರೆ ನಿನ್ನನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಒಂದು ವೇಳೆ ರೈಟ್ ಆದ ಸಮಯದಲ್ಲಿ ರಾಂಗ್ ಆದ ವ್ಯಕ್ತಿ ಕನೆಕ್ಟ್ ಆಗಿದ್ರೆ ಫಸ್ಟ್ ಅವರು ಒಳ್ಳೆಯವರಾಗಿ ಕಾಣ್ತಾರೆ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಇದೆ ಡಿಸ್ಟ್ರಾಕ್ಷನ್. ನಮಗೊತ್ತಿಲ್ಲ ಯಾರು ಒಳ್ಳೆಯವರಂತ, ದೇವರಿಗೊತ್ತು ಯಾರು ಒಳ್ಳೆಯವನಂತ. Praise God.
ನಾನು ಮದುವೆ ಆಗುವವರಿಗೂ ಹೇಳುವುದು, ಯಾರು ಯಾರ ಹತ್ರ ಮದುವೆ ಆಗ್ಬೇಕಂತ. ನಂಬರ್ 1, ಮದುವೆ ಆಗಬೇಕು. ಒಬ್ಬ ಬಾರ್ನ್ ಅಗೇನ್ ಆದವನು ಒಂದು ಬಾರ್ನ್ ಅಗೇನ್ ಆದ ಹುಡುಗಿ ಹತ್ರ ಮದುವೆ ಆಗಬೇಕು. ದಟ್ ಇಸ್ ಅ ವಿಲ್ ಆಫ್ ಗಾಡ್. ಪುನಃ ನಾನು ಮಾತಾಡಿದೆ, ಬಾರ್ನ್ ಅಗೇನ್ ಆಗಿದ್ದಾರಂತ ಹೇಳಿಕೊಂಡು ಎಲ್ಲರ ಹತ್ರ ಮದುವೆ ಆಗ್ಬೇಡ್ರಿ. ಈವನ್ ಪಾಸ್ಟರ್ ಒಟ್ಟು ಕ್ಲೋಸ್ ಇದ್ದರೂ ಅವನೊಟ್ಟಿಗೆ ಮದುವೆ ಆಗ್ಬೇಡ್ರಿ. Pray, then the Holy Spirit will guide you. ಅವನ ನಾಳೆ ಏನಂತ ನಮಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಪವಿತ್ರ ಆತ್ಮನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಪೌಲ ಹೇಳ್ತಾನೆ, ದೇಮನು ನನ್ನನ್ನು ಬಿಟ್ಟು ಹೋದನು. ಬೈಬಲಲ್ಲಿ ದೇಮ ಎಂಬ ವ್ಯಕ್ತಿ ಇದ್ದ. ಬೇಕಾದ್ರೆ ಓದುವ, ನಾವು ಓದುವ. ತಿಮೋತಿ 1 ಚಾಪ್ಟರ್, 2 ತಿಮೋತಿ 9 ಓದಿರಿ. 4:9. ಎಸ್, 2 ತಿಮೋತಿ. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ನನ್ನನ್ನು ಬಿಟ್ಟು ಏನನ್ನು ಪ್ರೀತಿಸಿ? ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟ. ದೇಮ ಆಕ್ಚುಲಿ ಎಕ್ಸೈಟೆಡ್ ವ್ಯಕ್ತಿ. ಅಪೊಸ್ತಲ ಪೌಲನೊಟ್ಟಿಗೆ ಒಳ್ಳೆಯ ಸೇವೆಯನ್ನು ಮಾಡಿದ ವ್ಯಕ್ತಿ. ಪ್ರೈಸ್ ಗಾಡ್. 1 ಯೋಹಾನದಲ್ಲಿ ನಾವು ನೋಡ್ತೇವೆ, ಕೊಲೇಸಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯ 4ನೇ ಅಧ್ಯಾಯ 14ನೇ ವಚನ ಓದಿರಿ. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಲೂಕನು ಬರೆದ ಸುವಾರ್ತೆಯನ್ನು ಬರೆದ. ಇವರು ಒಟ್ಟಿಗೆ ಇದ್ದರು, ದೇಮ ಮತ್ತೆ ಲೂಕ. ಸೇಮ್ ವರ್ಡ್ ಕೇಳಿದರು, ಸೇಮ್ ಪ್ರೀಚಿಂಗ್ ಕೇಳಿದರು. ಅಪೊಸ್ತಲ ಪೌಲನೊಟ್ಟಿಗೆ ಸೇಮ್ ಗ್ರೇಸ್ ಅನ್ನು ಅವರು ಕ್ಯಾರಿ ಮಾಡುತ್ತಾ ಇದ್ದರು. ಒಬ್ಬ ದೇವರ ಚಿತ್ತವನ್ನು ಮಾಡಿದ, ಒಬ್ಬ ಇಹಲೋಕವನ್ನು ಪ್ರೀತಿಸಿದ. ಕೊಲೇಶ್ಯರ್ ಬರೆದ ಪತ್ರಿಕೆಯಲ್ಲಿ 4ನೇ 14ನೇ ವಚನ ನೋಡುವಾಗ ಲೂಕನು ಬರೆದ ಸುವಾರ್ತೆ ಯಾರದ್ದು? ಲೂಕನು ಬರೆದದ್ದು. ಅಪೊಸ್ತಲ ಕೃತ್ಯ ಬರೆದದ್ದು ಯಾರು? ಲೂಕ ಪ್ರೊಫೆಷನಲ್ಲಿ ಏನಾಗಿದ್ದಾನೆ? ವೈದ್ಯ, ಡಾಕ್ಟರ್. ಅವನು ಡಾಕ್ಟರ್ ಆಗಿದ್ದ. ಅಪೊಸ್ತಲ ಪೌಲನೊಟ್ಟಿಗೆ ಡಾಕ್ಟರ್ ಇದ್ದರು, ಪೊಲಿಟಿಷಿಯನ್ ಕೂಡ ಇದ್ದರು. ಪ್ರೈಸ್ ಗಾಡ್. ಹೆರೋದನ ಸಾಕು ತಮ್ಮ ಮೆನಹೇನ, ಇವನು ಪೊಲಿಟಿಷಿಯನ್, ರಾಜಕೀಯ ವ್ಯಕ್ತಿ. ಪೌಲನೊಟ್ಟಿಗೆ ರಾಜಕೀಯ ವ್ಯಕ್ತಿಗಳಿದ್ದರು. ಪೌಲನಿಗೆ ದೇವರು ಸರಿಯಾದ ವ್ಯಕ್ತಿಗಳನ್ನು ಆರ್ಡೈನ್ ಮಾಡಿಟ್ಟಿದ್ದರು. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು. ಇದೆಲ್ಲ ಮಾಡುವಂಥದ್ದು ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ನನ್ನ ತಾಯಿ ಪರಲೋಕಕ್ಕೆ ಹೋದರು. ನನ್ನ ತಾಯಿ ಪರಲೋಕಕ್ಕೆ ಹೋದಾಗ ನಾನು ಸುಮ್ಮನೆ ಹೋಗಿ, ಅವರು ಒಂದು ದಿನ ಕೂಡ ಹಾಸ್ಪಿಟಲ್ಗೆ ಹೋದವರಲ್ಲ. ಲಾಸ್ಟ್ ಹಾಸ್ಪಿಟ್ಲಿಗೆ ಕೊಂಡು ಹೋಗುವಾಗ ಅವರು ಪರಲೋಕಕ್ಕೆ ಹೋದರು. ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಮೊದಲು ಕೇಳಿದ್ರು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರು ಅಂತ ಕೇಳಿದ್ರು. ಅವರಿಗೆ ಯಾಕೆ ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಯೇಸು ಅಂತ. ಕಡೆಗೆ ಅಲ್ಲಿ ಒಬ್ಬ ವ್ಯಕ್ತಿ, ಅವರು ಬೆಳಿಗ್ಗೆ ಆರಾಧನೆಗೆ ಬರ್ತಾರೆ ಇಲ್ಲಿ, ಈಗ ಇರಲಿ. ಅವ್ರ ಬ್ರದರ್ ಅನಿಲ್ ಹತ್ರ ಹೋಗಿ ಮಾತಾಡಿದ್ರು. ಪಾಸ್ಟ್ರೇ ಖಾಲಿ ವಾಕ್ಯದ ಬಗ್ಗೆ ಮಾತ್ರ ಗೊತ್ತಿರೋದು, ಒಂದು ದಾಲ ಗೊತ್ತೇ ಇಜ್ಜತ, ಅವ್ರಿಗೇನು ವಿಷಯ ಗೊತ್ತೇ ಇಲ್ಲ. ಅದಕ್ಕೆ ಅನಿಲ್ ಒಂದು ಉತ್ತರ ಕೊಟ್ಟ, ನಿಮಗೆ ಗೊತ್ತಾ, ಅವರಲ್ಲಿ ವಾಕ್ಯ ಇದ್ದ ಕಾರಣ ನೀವು ಸಡನ್ಲಿ ಎದ್ದುಕೊಂಡು ಬಂದಿರಿ. ಏನು ಮಾಡ್ಬೇಕಂತ ಸಡನ್ಲಿ ಆಗಿ ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪ್ಲೇಸಲ್ಲಿ ಅವ್ರಿಗೆ ಕನೆಕ್ಟ್ ಆದರು, ಎಲ್ಲವನ್ನು ಮಾಡಿಕೊಟ್ರು. ನಾನು ಏನು ಮಾಡಲಿಲ್ಲ, ಟಕ 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 ಬಂದರು. Praise God. The word produce everything. ಎಲ್ಲವನ್ನು ನಾನು ಮಾಡಬೇಕಾಗಿಲ್ಲ.
ಅದಕ್ಕೋಸ್ಕರ ದೇವರು ನೇಮಕ ಮಾಡಿದ್ದಾನೆ. ನಮಗೇನು ಕೊಡಲ್ಪಟ್ಟಿದೆ ಅದನ್ನು ನಾವು ಮಾಡಬೇಕು. ಇದೇ ಬೈಬಲಲ್ಲಿ ಓದಿರಿ. ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ ಓದಿ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲವಲ್ಲ. ಇದು ನಮ್ಮ ಕೆಲಸ ಅಲ್ಲ. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯ ಉಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲ ಅಲ್ಲ. ಆದ್ದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರಂತರವಾಗಿರುವೆವು ಎಂದು ಹೇಳಿದರು. ಪ್ರೇಸ್ ಗಾಡ್. ಅಡುಗೆ ಮಾಡುವಂಥದ್ದು ನಮ್ಮ ಕೆಲಸ ಅಲ್ಲ, ನಮ್ಮ ಕೆಲಸ ವಾಕ್ಯ ಬೋಧಿಸುವಂಥದ್ದು. ವಿ ಆರ್ ಅಪಾಯಿಂಟೆಡ್ ಫಾರ್ ದ್ಯಾಟ್. ನಮ್ಮನ್ನು ದೇವರು ಯಾವುದಕ್ಕೆ ಅಪಾಯಿಂಟ್ ಮಾಡಿದ್ದಾನೆ ಅದನ್ನೇ ನಾವು ಮಾಡಬೇಕು. ಪ್ರೇಸ್ ಗಾಡ್. 7 ಮಂದಿಯನ್ನು ಆರಿಸಿದರು. ಈ 7 ಮಂದಿಯನ್ನು ಕೆಲವು ಊರುಗಳನ್ನು ಅಲ್ಲಾಡಿಸಿಬಿಟ್ರು. ಸ್ಟೇಫನ್, ಫಿಲಿಪ್ಪ ಇವರು ಯಾವಾಗಲೂ ಯಾರು ಸುವಾರ್ತಿಕರಲ್ಲ. ಪ್ರೇಸ್ ಗಾಡ್. ಫಿಲಿಪ್ಪ ಸುವಾರ್ತಿಕನಲ್ಲ, ಸ್ಟೇಫನ ಸುವಾರ್ತಿಕನಲ್ಲ. ಆದರೆ 3 ಕ್ವಾಲಿಟಿ ಅವರಲ್ಲಿತ್ತು. ಏನು? ಒಂದು, ಸಂಭಾವಿತರಾಗಿದ್ದರು, ಯಥಾರ್ಥವಂತರಾಗಿದ್ದರು. ನಂಬರ್ 2, ದೇ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಅವರು ಪವಿತ್ರ ಆತ್ಮ ಭರಿತರಾಗಿದ್ದರು. ನಂಬರ್ 3, ಅವರು ಜ್ಞಾನ ಸಂಪನ್ನರಾಗಿದ್ದರು. ಅವರು ಬಟ್ಟರಾಗಿರಲಿಲ್ಲ. ಇಲ್ಲಿ ಜ್ಞಾನ ಇಂಜಿನಿಯರಿಂಗ್ ನಾಲೆಜ್, ಆರ್ಕಿಟೆಕ್ಚರ್ ನಾಲೆಜ್ ಅಲ್ಲ. ಇಲ್ಲಿ ಮಾತಾಡುವಂಥದ್ದು ಸ್ಪಿರಿಚುವಲ್ ನಾಲೆಜ್. ಸ್ಪಿರಿಚುವಲಿ ಹೇಗೆ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡುವಂಥದ್ದು ಅದು ಅವರಿಗೆ ಗೊತ್ತಿತ್ತು. ಪ್ರೇಸ್ ಗಾಡ್. ಇವರು ಯಾರು ಸುವಾರ್ತಿಕರಲ್ಲ, ಇವರು ಸಂಭಾವಿತರಾಗಿದ್ದರು, ಪವಿತ್ರಾತ್ಮ ಭರಿತರಾಗಿದ್ದರು, ಜ್ಞಾನ ಸಂಪನ್ನರಾಗಿದ್ದರು. ಅದಕ್ಕೋಸ್ಕರ 8ನೇ ಅಧ್ಯಾಯದಲ್ಲಿ ಸುವಾರ್ತಿಕನಾದ ಫಿಲಿಪ್ಪನು ಹೋಗಿ ಸಮಾರ್ಯ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರಿದನು. ಇಡೀ ಸಿಟಿ ಸಂತೋಷವಾಯಿತು ಅಂತ ಬೈಬಲ್ ಹೇಳ್ತದೆ. ಅನೇಕ ಪ್ಯಾರಲೈಸ್ ವ್ಯಕ್ತಿಗಳು ಎದ್ದು ನಡೆದಾಡಿದರು. ಪ್ರೇಸ್ ಗಾಡ್. ಮಂತ್ರವಾದಿಗಳು ದೇವರ ಕಡೆಗೆ ತಿರುಗಿದರು. ಅನೇಕರಿಂದ ದೆವ್ವಗಳು ಬಿಟ್ಟು ಹೋದವು. ಅನೇಕರು ತಮ್ಮ ಮಂತ್ರತಂತ್ರದ ಪುಸ್ತಕಗಳನ್ನು ಹೊತ್ತಿಸಿ ಬಿಸಾಡಿದರು. ಇದೆಯಾ ಬೈಬಲಲ್ಲಿ? ಇವರು ಆಫೀಸ್ ಕಾಲ್ ಸುವಾರ್ತಿಕನಾಗಿ ನಡೆಯಲಿಲ್ಲ. ಆಗ ಪ್ರೇಸ್ ಗಾಡ್. ಇದೇ ಬೈಬಲಲ್ಲಿ ಅಪೊಸ್ತಲ ಕೃತ್ಯ 8 ಚಾಪ್ಟರ್ ಓಕೆ ಓದಿರಿ. 8ನೇ ಅಧ್ಯಾಯ 4ನೇ ವಚನ. ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿ ಇರುವವರಿಗೆ ಪ್ರಕಟಿಸಿದನು. ಯಾರನ್ನು ಪ್ರಕಟಿಸಿದನು? ತನ್ನನ್ನು ಪ್ರಕಟಿಸಿದಿಲ್ಲ, ಕ್ರಿಸ್ತನನ್ನು ಅಲ್ಲಿ ಹೋಗಿ ಪ್ರಕಟಿಸಿದನು. ಓಕೆ. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದರೆ ಅನೇಕರ ಒಳಗಿಂದ ದೆವ್ವಗಳು ಮಹಾಶಬ್ದವಾಗಿ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಇಲ್ಲಿ ಫಿಲಿಪ್ಪನಿಗೆ ಏನಂತ ಕರೆಯಲ್ಪಡ್ತಾ ಇದೆ? ಫಿಲಿಪ್ಪ ಅಂತ ಕರೆಯಲ್ಪಡ್ತಾ ಇದೆ. ಸುವಾರ್ತಿಕನಾದ ಫಿಲಿಪ್ಪ ಅಂತ ಉಂಟಾ? ಆತನು ಸುವಾರ್ತಿಕನಾದದ್ದು 21ನೇ ಅಧ್ಯಾಯದಲ್ಲಿ ಓದಿರಿ. 21 ಚಾಪ್ಟರ್ 8 ವರ್ಸ್. ಒಂದು ದಿವಸ ಅಲ್ಲಿದ್ದ ಸಹೋದರರನ್ನು ವಂದಿಸಿ ಅವರ ಬಳಿಯಲ್ಲಿ 1 ದಿವಸ ಇದ್ದು ಮರುದಿನ ಹೊರಟು ಕೈಸರೇಕ್ಕೆ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ
ಅವನ ಬಳಿಯಲ್ಲಿ ಇಳುಕೊಂಡೆವು. ಅವನಿಗೆ ಅವನು ಆ 7 ಒಬ್ಬನು. ಆ. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವನಿಗೆ ಮದುವೆ ಆಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ಅವರು ಪ್ರವಾದಿಗಳಲ್ಲ, ಅವರು ಪ್ರವಾದಿಸುವರಾಗಿದ್ದರು. ಪ್ರೇಸ್ ಗಾಡ್. ಪ್ರವಾದನೆ ಮಾಡುವವರೆಲ್ಲರೂ ಪ್ರವಾದಿಗಳಲ್ಲ. ಸುವಾರ್ತೆ ಸಾರುವವರೆಲ್ಲರೂ ಸುವಾರ್ತಿಕರಲ್ಲ. ಪ್ರೇಸ್ ಗಾಡ್. ಸುವಾರ್ತೆ ಸಾರುವಂಥದ್ದು ನಮ್ಮ ಲೈಫ್ ಸ್ಟೈಲ್. ಪ್ರೇಸ್ ಗಾಡ್. ದೇವರು ನಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ ಅದನ್ನು ನಾವು ಮಾಡುವರಾಗಿದ್ದೇವೆ. ನೆಕ್ಸ್ಟ್, ನೀನು ಮುಂದೆ ಹೋಗುತ್ತಿರುವಾಗ ನಿನ್ನ ರಿಯಲ್ ಕಾಲಿಗೆ ನೀನು ಎಂಟ್ರಿ ಆಗುತ್ತೆ. ಪ್ರೇಸ್ ಗಾಡ್. ನಿನಗೆ ದೇವರು ಯಾವುದಕ್ಕೆ ಕರೆದಿದ್ದಾನೋ ಅದಕ್ಕೆ ನೀನು ರೀಚ್ ಆಗುತ್ತೆ. ಆದರೆ ಸುವಾರ್ತೆ ಸಾರುವಂಥದ್ದನ್ನು ನಿಮ್ಗೆ ಏನು ಕೊಡಲ್ಪಟ್ಟಿದೆ ಅದನ್ನು ಮಾಡ್ರಿ. ಅವ್ರು ಹೇಳಿಲ್ಲ ನಾವು ಅಡುಗೆಗೋಸ್ಕರ ನೇಮಿಸಲ್ಪಟ್ಟವರು, ಅದು ನಮ್ಮ ಕೆಲಸ ಅಲ್ಲ. ಅವರು ಎಲ್ಲಿ ಹೋದರೂ ಕ್ರಿಸ್ತನನ್ನು ಪ್ರಕಟಿಸಿದರು. ದವ್ವಗಳು ಹೊರಗೆ ಬಂದವು, ಪ್ಯಾರಲೈಸ್ ವ್ಯಕ್ತಿಗಳು ನಡೆಯಲಿಕ್ಕೆ ಪ್ರಾರಂಭವಾದವು. ಬಿಕಾಸ್ ಆಫ್ ಕ್ರೈಸ್ಟ್. ನನ್ನನ್ನು ಪ್ರಕಟಿಸಿದಾಗ ದವ್ವಗಳು ಓಡುವುದಿಲ್ಲ, ಕ್ರಿಸ್ತನನ್ನು ಪ್ರಕಟಿಸಿದಾಗ ದವ್ವಗಳು ಓಡ್ತವೆ. ನನ್ನನ್ನು ಪ್ರಕಟಿಸಿದಾಗ ಕುಂಟರು ನಡೆಯುವುದಿಲ್ಲ, ಕ್ರಿಸ್ತನನ್ನು ಪ್ರಕಟಿಸಿದಾಗ ಕುಂಟರು ನಡೆಯುತ್ತಾರೆ. ನನ್ನನ್ನು ಪ್ರಕಟಿಸಿದಾಗ ಪ್ಯಾರಲೈಸ್ ವ್ಯಕ್ತಿಗಳು, ಪಾರ್ಶ್ವವಾಯುಗಳು ಎದ್ದು ನಡೆಯುವುದಿಲ್ಲ, ಕ್ರಿಸ್ತನನ್ನು ಪ್ರಕಟಿಸಿದಾಗ ಎದ್ದು ನಡೆಯುತ್ತಾರೆ. ಪ್ರೇಸ್ ಗಾಡ್. ಅದೇ ರೀತಿ ಪಾಸ್ಟರ್ ಎಂಬುವಂಥದ್ದು 4 ಜನರನ್ನು ಒಟ್ಟು ಮಾಡಿ ಪ್ರಾರ್ಥನೆ ಮಾಡಿದಾಗ ಅವನು ಪಾಸ್ಟರ್ ಆಗುವುದಿಲ್ಲ. ಪಾಸ್ಟರ್ ಕಾಲ್ ಎಂಬುವಂಥದ್ದು ಅದು ದೇವರಿಂದ ಬರಬೇಕು. ಸುವಾರ್ತಿಗೆ ಎಂಬ ಕರೆ ಅದು ದೇವರಿಂದ ಬರಬೇಕು. ಯಾವಾಗ ದೇವರಿಂದ ಬರುತ್ತದೆ? ದ ಬೈಬಲ್ ಇರುತ್ತದೆ, ಆಸ್ತಿಗೆಲ್ಲ ದನಿ ಆಗಿದ್ದರು ಆತನು ಬಾಲಕನಾಗಿರುವ ತನಕ ಪಾಲಕರ ಮತ್ತು ಮನೆ ವಾರ್ತೆಯವರ ಕೈಗಳಿರುವನು. ಇದೆಯಾ? ಯಾರ ಕೈಗಳಿಗಿರ್ತಾನೆ? ಪಾಲಕರು ಅವನಿಗೆ ಡೈರೆಕ್ಷನ್ ಕೊಡ್ತಾರೆ, ಪಾಲಕರಿಗೆ ಅವನು ರಿಪೋರ್ಟ್ ಕೊಡ್ತಾನೆ. ಇಲ್ಲದ್ರೆ ಏನಾಗ್ತದೆ ನಾನು ಹೇಳ್ತೇನೆ. ನಾನು ಮೊದಲು ಕೂಡ ಹೇಳಿದ್ದೇನೆ, ಕ್ಯಾಥರಿನ್ ಕುಲ್ಮನ್ ಆಕೆ ಒಂದು ವಿಷಯವನ್ನು ಹೇಳ್ತಾ ಇದ್ದರು. ಪ್ರೇಸ್ ಗಾಡ್. ಆಕೆ ಒಳ್ಳೆಯ ಸ್ವಾರ್ಥಿಗಳಾಗಿದ್ದಳು. ಆಕೆ ಚಿಕ್ಕ ಇರುವಾಗ ಪ್ರತಿ ಸೋಮವಾರ ಅವರ ಬಟ್ಟೆಗಳನ್ನು ಒಗೆಯುವುದು, ಅವಳು ಮತ್ತು ಅವಳ ತಾಯಿ. ಎವ್ರಿ ಮಂಡೇ. ಒಂದಿನ ಸೋಮವಾರ ಅವರಿಗೆ ಕಾಲ್ ಬಂತು, ಮಮ್ಮಿಗೆ ಇವತ್ತು ರಿಲೇಟಿವ್ ಯಾರೋ ಒಬ್ಬರು ಹುಷಾರಿಲ್ಲ, ನೀನು ಬೇಗ ಬರಬೇಕಂತ. ಆಗ ಮಗಳಿಗೆ ತಾಯಿ ಹೇಳಿದ್ರು, ನೋಡು ಇವತ್ತು ಬಟ್ಟೆ ಒಗೆಯುವ ದಿನ ನಮ್ಮದು, ನೀನು ಏನು ಮುಟ್ಬೇಡ. ಲೆನಿನ್, ಊಲ್, ಕಲ್ಲರ್ ಬಟ್ಟೆ, ಬಿಳಿ ಬಟ್ಟೆ ಎಲ್ಲ ಬಟ್ಟೆ ಇದೆ. ಆಕೆ 8 ವರ್ಷದವಳು. ಆದ್ರೆ ಆಕೆ ಬಟ್ಟೆ ಒಗೆಯುತ್ತಾ ಇದ್ದಳು. ಯಾರ ಅಂಡರಲ್ಲಿ? ತಾಯಿ ಅಂಡರಲ್ಲಿ. ಇಷ್ಟು ದಿನ ತಾಯಿ ಹೇಳಿದ್ರು, ನೀನು ಅದನ್ನು ಮಾಡಬೇಡ. ತಾಯಿ ಹೇಳಿ ಹೋದ್ರು. ಆದರೆ ಭಾರಿ ಒಂದು ಖುಷಿ, ಏನಾದರೂ ಮಾಡಬೇಕಂತ ಭಾರಿ ಖುಷಿ. ತಾಯಿ ಹೋದದ್ದು ಲೆನಿನ್, ಬಿಳಿ ಬಟ್ಟೆ, ಕಲ್ಲರ್ ಬಟ್ಟೆ, ಊಲ್ ಬಟ್ಟೆ ಎಲ್ಲ ಒಟ್ಟು ಮಾಡಿದ್ರು, ನೀರಿನಲ್ಲಿ ಹಾಕಿದ್ರು. ನೀರಿನಲ್ಲಿ ಬೇಗ 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 ಹಾಕಿ ಒಣಗಿಸಿಬಿಟ್ಲು. ಮಮ್ಮಿ, ನಾನು ದೊಡ್ಡ ಸಂಗತಿ ಮಾಡಿದ್ದೇನೆ. ಮಮ್ಮಿ ಹೇಳಿದ್ರು, ನಿನಗೆ ನಾನು ಸುಮ್ಮನೆ ಇರಲಿಕ್ಕೆ ಹೇಳಿದ್ದೆ, ಯಾಕೆ ನೀನು ಮಾಡಿದ್ದೆ? ಊಲ್ ಬಟ್ಟೆಗಳು, ಊಲ್ ಅಂತ ಹೇಳಿದರೆ ಇದು ಉಣ್ಣೆಯ ಬಟ್ಟೆ, ಅದು ನೀರಿನಲ್ಲಿ ಹಾಕಿದರೆ ಡ್ಯಾಮೇಜ್ ಆಗ್ತದೆ, ಸ್ಪಾಯ್ಲ್. ಲೆನಿನ್ ಕೂಡ ಅದೇ ರೀತಿ. ಲಿನೆನ್, ಪ್ರೇಸ್ ಗಾಡ್. ಅದೇ ರೀತಿ ಬಿಳಿ ಬಟ್ಟೆಗೆ ಯಾವುದು ಕಲ್ಲರ್ದಾಗಿದ್ರೆ ಬಿಳಿ ಬಟ್ಟೆ ಹೋಯಿತು. ಈಗ ಕೆಲಸ ಮಾಡಿದಾಳ ಇಲ್ವಾ? ಕಮಾನ್, ಕೆಲಸ ಮಾಡಿದಾಳ ಇಲ್ವಾ? ಆದರೆ ಏನಾಗಿದೆ? ಡ್ಯಾಮೇಜ್ ಆಗಿದೆ. ಯಾಕೆ? ಪಾಲಕರಿದ್ದರೆ ಡೈರೆಕ್ಷನ್ ಕೊಡ್ತಾರೆ. ಪಾಲಕರು ಹೇಳಿದ್ವಿಕೆ ಕೇಳ್ತಾಳೆ. ಪಾಲಕ ಹೇಳ್ತಾನೆ ಬಿಳಿ ಬೇರೆ ಹಾಕು, ಕಲ್ಲರ್ ಬಟ್ಟೆ ಬೇರೆ ಹಾಕು. ಪಾಲಕ ಹೇಳ್ತಾನೆ ಉಣ್ಣೆ ಬಟ್ಟೆ ಬೇರೆ ಹಾಕು, ಇದು ಬೇರೆ ಸೈಡಲ್ಲಿ ಇಡು. ಇವತ್ತು ಅನೇಕ ಸೇವೆಗಳಿಂದಾಗಿ ಕ್ರಿಸ್ತನ ನಾಮಕ್ಕೆ ದೂಷಣೆ ಉಂಟಾಗಿದೆ. ಯಾಕೆ? ಅವರಿಗೆ ಯಾವುದು ಕೊಡಲ್ಪಡಲಿಲ್ವೋ ಅದು ಅವರು ಮಾಡಿದ್ದಾರೆ.
ಬೈಬಲ್ ಹೇಳ್ತದೆ ಆಸ್ತಿಗೆಲ್ಲ ದನಿಯಾಗಿದ್ದರು. ಓದಿ 4ನೇ 1ನೇ ವಚನ ಗಲಾತ್ಯರಿಗೆ. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆವಾರ್ತೆಯವರ ಕೈಗಳಿಗಿರ್ತಾನೆ, ಕೈ ಮೇಲೆ ಅಲ್ಲ. ಎಲ್ಲಿವರೆಗೆ ಒಬ್ಬ ವ್ಯಕ್ತಿ ಕೈ ಕೆಳಗೆ ಬರುವುದಿಲ್ಲ, ಅವನು ಎಷ್ಟು ಓಡಿದರೂ ಮೇಲಿಂದ ಕೆಳಗೆ ಬೀಳ್ತಾನೆ. ನೀನು ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಕಮಾಂಡರ್ ರಿಸೀವ್ ದ ಡೈರೆಕ್ಷನ್. ಮೇ ಬಿ ನಿನಗೆ ತುಂಬ ಗೊತ್ತಿರಬಹುದು, ಆದರೆ ನಿನಗೆ ಎಷ್ಟು ಗೊತ್ತಿದೆ ಅಂತ ದೇವರಿಗೆ ಗೊತ್ತಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ತಂದೆಯು ನೇಮಿಸಿದ ದಿನದವರೆಗೆ, ದ ಗಾಡ್ಸ್ ಅಪಾಯಿಂಟೆಡ್ ಟೈಮ್. ನಿನ್ನ ಗ್ರೋತ್ ಏನಂತ ದೇವರಿಗೆ ಗೊತ್ತಿದೆ. ನೀನು ಈ ಸಂಗತಿಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದಾ ಇಲ್ಲ ಅಂತ ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. when you mature, then he will appoint. when he appoint, he will anoint. ಅದು ಮಾಡುವಂಥ ಕೆಲಸ ನೀನಲ್ಲ, ದೇವರ ಕೃಪೆ ನಿನ್ನ ಮೂಲಕ ಅದು ಕೆಲಸ ಮಾಡುತ್ತದೆ. ಹಲ್ಲೆಲೂಯಾ. ದೇವರ ಕೃಪೆ. ದೇವರು ಅನೇಕರಿಗೆ ಎಂತೆಂಥ ಉದ್ದೇಶಗಳನ್ನು ಇಟ್ಟಿದ್ದಾನೆ, ಎಂತೆಂಥ ಪರ್ಪಸ್ಗಳನ್ನು ಇಟ್ಟಿದ್ದಾನೆ. ದೇವರು ಕೂಡ ಬಯಸ್ತಾನೆ ಅವರ ಉದ್ದೇಶಕ್ಕೆ ಹೋಗಿ ರೀಚ್ ಆಗಬೇಕಂತ, ಅವರ ಉದ್ದೇಶಕ್ಕೆ ಹೋಗಿ ತಲುಪಬೇಕಂತ ದೇವರು ಬಯಸ್ತಾನೆ. ನನ್ನ ಒಟ್ಟಿಗೆ ಕೂಡ ಅನೇಕರು ಪ್ರಾರಂಭ ಮಾಡಿದರು. ನಾನಿಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ, ಮೆಡಿಟೇಟ್ ಮಾಡ್ತಾ ಇದ್ದೆ, ಮೂಲ ಕಾಡು ಹಿಡ್ಕೊಳ್ದು ಪ್ರಾರ್ಥನೆ ಮಾಡ್ತಾರೆ, ದಾಲಾ ಪೂಜೆ ನನಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದರು. ಪೋಡ್ ಬೇಗ ಬೇಗ ಆವಡ್ ನಾಶ ಒಂದು ಆತ್ಮಲು. ಯುದ್ಧ ಇರೋದು ಗ್ರೌಂಡಲ್ಲಿ, ಮನೆಯಲ್ಲೆಲ್ಲ. ಯಾರೋ ಆ ರೋಷನ್ ಯಾವಾಗಲೂ ಬೈಬಲ್ ಓದಿ ಒಳಗೆ ಕೂತ್ಕೊಳ್ಳುವುದು. ಅವರು ಓಡ್ತಾ ಇದ್ದಾರೆ, ಇನ್ನೂ ಸಹ ಓಡ್ತಾ ಇದ್ದಾರೆ. ಆದದ್ದು ಏನಿಲ್ಲ. ಹಲ್ಲೆಲೂಯಾ. 20 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಓಡ್ತಾ ಇದ್ದಾರೆ. God will settle your family. God will settle your business. God will settle your ministry. God will settle your life. ದೇವರೆಲ್ಲವನ್ನು ಸೆಟಲ್ ಮಾಡುತ್ತಾನೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಪರ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನೀನು ಪ್ರಾಪರ್ ಆಗಿ ಅರ್ಥ ಮಾಡಿಕೊಂಡ್ರೆ. ತಂದೆಯು ನೇಮಿಸಿದ ಕಾಲದವರೆಗೆ. ಓದಿರಿ, ಬೈಬಲಲ್ಲಿ ಓದಿರಿ 13ನೇ ಅಧ್ಯಾಯ ಅಪೊಸ್ತಲ ಕೃತ್ಯ. ಯಾಕೋ ದೇವರು ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಸ್ಪೆಸಿಫಿಕ್ ಆಗಿ. ಇರಲಿ, ಓದಿರಿ 13ನೇ ಅಧ್ಯಾಯ 1ನೇ ವಚನ. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಅಂತಿಯೋಕ್ಯದಲ್ಲಿದ್ದ ಸಭೆಯ ಒಳಗೆ, ಸಭೆಯ ಹೊರಗೆ ಅಲ್ಲ, ಪ್ರವಾದಿಗಳು ಬೋಧಕರು. ಕಮಾನ್ ಕೇಳ್ತಾ ಇದ್ದೀರಾ? ಅಂತಿಯೋಕ್ಯದಲ್ಲಿದ್ದ ಸಭೆಯ ಒಳಗೆ ಹೇಳ್ರಿ, ಸಭೆಯ ಹೊರಗೆ ಅಲ್ಲ. ಯಾರಿದ್ದರು? ವಿಶ್ವಾಸಿಗಳಿದ್ದರು. ಪ್ರವಾದಿಗಳು, ಬೋಧಕರಿದ್ದರು. ನಾಟ್ ಪ್ರಾಫೆಟ್. ಪ್ರವಾದಿ ಅಲ್ಲ, ಪ್ರವಾದಿಗಳು. ಬೋಧಕಲ್ಲ, ಬೋಧಕರುಗಳು. ಅಂದ್ರೆ ಅನೇಕರು ಬೋಧಕರಿದ್ದರು, ಅನೇಕ ಪ್ರವಾದಿಗಳಿದ್ದರು. ಯಾರಂದ್ರೆ ಬಾರ್ನಬ, ನಿಗಾರನೆಂಬ ಸಿಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕು ತಮ್ಮನಾದ ಮೆನಹೇನ ಅಂದ್ರೆ ಪೊಲಿಟಿಷಿಯನ್ ಸೌಲ. ಇವರೇ. ನೆಕ್ಸ್ಟ್, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. As they ministered to the Lord and passed, the Holy Spirit said, now separate to me. ಅಲ್ಲಿ ಕೇವಲ ಪ್ರತ್ಯೇಕಿಸಿರಿ ಅಂತ ಹೇಳಿದೆ. ಸಪರೇಟ್ ಟು ಮೀ. ನನಗೋಸ್ಕರ ಅವರನ್ನು ಪ್ರತ್ಯೇಕಿಸಿರಿ, ನನಗೆ ಅವರು ಬೇಕು. ಪ್ರೈಸ್ ಗಾಡ್. ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಯಾಕೆ?
ಕರೆದ ಕೆಲಸಕ್ಕಾಗಿ ಅವರಿಗೊಂದು ಕರೆದ ಕೆಲಸ ಇದೆ. ಪಕ್ಕದವರಿಗೆ ಹೇಳಿ, ನೀವೆಲ್ಲರೂ ಕರೆಯಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. When God called you, He will prepare you. When God prepare you, He appoint you. When God appoint you, He will anoint you. Praise God. ಹೇಳ್ರಿ, ದೇವರು ಕರೆದರೆ, ಹೇಳ್ರಿ, ದೇವರು ಕರೆದರೆ ಆತನು ನನ್ನನ್ನು ಸಿದ್ಧಪಡಿಸ್ತಾನೆ. ಆತನನ್ನು ಸಿದ್ಧಪಡಿಸಿದರೆ ಆತನು ನನ್ನನ್ನು ನೇಮಿಸ್ತಾನೆ. ಆತನನ್ನು ನೇಮಿಸಿದರೆ ಆತನು ನನ್ನನ್ನು ಅಭಿಷೇಕಿಸ್ತಾನೆ. ಆತನು ನನಗೆ ಕೃಪೆ ಕೊಡುತ್ತಾನೆ ಆ ಕೆಲಸವನ್ನು ಮಾಡಲಿಕ್ಕೆ. ಯಾರನ್ನಾದರೂ ಬಾವಿಯಿಂದ ತೆಗಿಬೇಕಾದ್ರೆ ನಾನು ರೇಮನನ್ನು ಕಳಿಸ್ತಿಲ್ಲ. ನನ್ನ ಮಗಳು ಅವಳು ಹೇಳ್ಬೋದು, ಡ್ಯಾಡಿ ನಾನು ಹೋಗಿ ಜಂಪ್ ಆಗ್ತೇನೆ ಅಂತ. ಜಂಪ್ ಆಗಿದ್ರೆ ಇಬ್ಬರು ಹೋಗ್ತಾರೆ. ನಾನು ಕಳಿಸ್ತೇನೆ ಫಸ್ಟ್ ಯಾರು ಟ್ರೈನ್ ಆಗಿದ್ದಾರೆ ಅವರನ್ನು. ಅವರೇನು ಮಾಡ್ತಾರೆ, ತೆಗಿತಾರೆ. ಅದಕ್ಕೋಸ್ಕರ ನಿಮ್ಮನ್ನು ನೀವು ದೇವರ ಉದ್ದೇಶಕ್ಕೋಸ್ಕರ ಒಪ್ಪಿಸಿಕೊಂಡ್ರಿ. ಇಲ್ಲಿ ಓದ್ತೇನೆ, ಕರ್ತನು ಸೇವಿಸ್ತಾ ಉಪವಾಸ ಮಾಡುತ್ತಾ ಇದ್ದಾಗ ದೇ ಆರ್ ಮಿನಿಸ್ಟರಿಂಗ್ ಅನ್ ಟು ದ ಲಾರ್ಡ್. ಮಿನಿಸ್ಟರ್ ಟು ದ ಲಾರ್ಡ್. ಅರ್ಧ ಕರ್ತನನ್ನು ಸೇವಿಸ್ತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ, ದೇವರಿಗೆ ನನಗೆ ವೀಸಾ ಬೇಕು, ನನಗೆ ಹುಡುಗಿ ಬೇಕು, ಮದುವೆ ಸೆಟಲ್ ಆಗಬೇಕು. ನೋ, ಅವರು ದೇವರ ಉದ್ದೇಶಕ್ಕೋಸ್ಕರ ಕರ್ತನನ್ನು ಸೇವಿಸ್ತಾ ಇದ್ದರು. ದೇ ಆರ್ ಮಿನಿಸ್ಟರಿಂಗ್ ಅನ್ ಟು ದ ಲಾರ್ಡ್. ಸಡನ್ಲಿ ದೇವರ ಆತ್ಮ ಹೇಳಿದ, ಸೌಲ ಮತ್ತು ಬಾರ್ನಬನನ್ನು ನಾನು ಕರೆದ ಸೇವೆಗೋಸ್ಕರ ನನಗೋಸ್ಕರ ಪ್ರತ್ಯೇಕಿಸಿ. ನನಗೋಸ್ಕರ ಪ್ರತ್ಯೇಕಿಸಿ ಎಂದು ಹೇಳಿದರು. ನೆಕ್ಸ್ಟ್ ಓದಿ. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಹಸ್ತಾರ್ಪಣೆ ಮಾಡುವುದಂತ ಹೇಳಿದ್ರೆ ಆ ಸೇವೆಯಲ್ಲಿದ್ದ ಕೃಪೆಯನ್ನು, ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಅನ್ನು ಅವರಿಗೆ ರಿಲೀಸ್ ಮಾಡುವಂಥದ್ದಾಗಿ. ಅದು ಎಂಟಿ ಕೈ ಅಲ್ಲ. ಸಮಥಿಂಗ್ ವಿಲ್ ಶಿಫ್ಟ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಏಂಜಲ್ಸ್ಗಳು ಶಿಫ್ಟ್ ಆಗುತ್ತವೆ. ಏಂಜಲ್ಸ್ಗಳು ಮಿನಿಸ್ಟ್ರಿ ಮಾಡುತ್ತವೆ. ಹಲ್ಲೆಲೂಯಾ. ಗ್ರೇಸ್ ಶಿಫ್ಟ್ ಆಗುತ್ತದೆ. ಪ್ರತಿಯೊಂದು ಸಭೆಗೆ ದೇವರು ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಕೊಟ್ಟಿದ್ದಾನೆ. ಯಾವಾಗ ದೇವರು ನೇಮಿಸ್ತಾ ಸಭೆಗೆ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಕೊಟ್ಟಿದ್ದಾನೆ. ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಇಸ್ ನಥಿಂಗ್, ಇಟ್ಸ್ ಅ ಗ್ರೇಸ್, ಕೃಪೆ. ಎಫೆಸ ಸಭೆಗೆ ಆತನು ಹೇಳ್ತಾನೆ, ರೈಟ್, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ನೀನು ಮಾಡದಿದ್ದರೆ ನಿನ್ನಲ್ಲಿರುವ ದೀಪಸ್ತಂಭವನ್ನು ನಾನು ತೆಗೆದು ಬಿಡ್ತೇನೆ. ಐ ವಿಲ್ ರಿಮೂವ್ ಯುವರ್ ಲ್ಯಾಂಪ್ ಸ್ಟ್ಯಾಂಡ್. ಲ್ಯಾಂಪ್ ಸ್ಟ್ಯಾಂಡ್ ತೆಗೆಯುವುದಂತ ಹೇಳಿದರೆ ಅದು ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಅನ್ನು ದೇವರು ತೆಗೆಯುವಂಥದ್ದು. ಮತ್ತು ಅದು ಸಭೆ ಕೇವಲ ಕ್ಲಬ್ ಅಷ್ಟೇ. Praise God. No spiritual influence. Okay. 13ನೇ ಅಧ್ಯಾಯ, ಆಕ್ಟ್ ಆಫ್ ಅಪೋಸ್ಟಲ್ 13:3. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. ನೆಕ್ಸ್ಟ್ ಓದಿ 4ನೇ ವಚನ, ವೆರಿ ಇಂಪಾರ್ಟೆಂಟ್. ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಲ್ಕೊಂಡವರಾಗಿ, ಜಗಳ ಮಾಡಿ ಹೋದದ್ದಲ್ಲ ಅವರು. ಹಲ್ಲೆಲೂಯಾ. ಅವಳು ಜಗಳ ಮಾಡಿ ಹೋದದ್ದಲ್ಲ. ಜಗಳ ಮಾಡಿ ಯಾರು ಹೋಗಿದ್ದಾನೆ ಅವರ ಮತ್ತೆ ಹೆಸರಿಲ್ಲ, ಬೈಬಲಲ್ಲಿ ಇದೆ. ನೆಕ್ಸ್ಟ್ ಬಾರ್ನಬ ಪೌಲರು ಒಟ್ಟಿಗೆ ಹೋದರು. ಅವರ ಮಧ್ಯೆ ಒಂದು ಜಗಳ ಆಯಿತು. ನಾನು ಓದ್ತೇನೆ. ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಲ್ಕೊಂಡವರಾಗಿ ಸೆಲ್ಯೂಕ್ಯಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕೂಪ್ರ ದ್ವೀಪಕ್ಕೆ ಹೋದರು. ಯಾರಿಂದ ನಡೆಸಲ್ಪಡುವವರಾಗಿ? ಪವಿತ್ರಾತ್ಮನ ಮೂಲಕ. You will be in the right time, in the right place, to led by the Spirit. When God appointed you, you will be in the right time. Praise God. ಮುಂದೆ ಅವರ ಮಧ್ಯದಲ್ಲಿ ಜಗಳ ಆಗ್ತದೆ, ರೈಟ್? ಯಾರ ವಿಷಯವಾಗಿ? ಮಾರ್ಕನ ವಿಷಯವಾಗಿ. ಮಾರ್ಕನ ಅರ್ಧದಲ್ಲಿ ಬಿಟ್ಟು ಹೋದವನು. ನಾನು ಮೊದಲು ಕೂಡ ಪ್ರೀಚ್ ಮಾಡಿದ್ದೇನೆ. ಓದಿರಿ 15ನೇ ಅಧ್ಯಾಯ ಕೊನೆಯ ವಚನ, ಆಕ್ಟ್ ಆಫ್ ಅಪೋಸ್ಟಲ್. ಓದಿ 39 ಅಲ್ಲಿ ಓದಿರಿ.
39. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಬಾರ್ನಬನು ಮಾರ್ಕನನ್ನು ಕರಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರ ದ್ವೀಪಕ್ಕೆ ಹೋದನು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಾರ್ನಬನು ಮಾರ್ಕನನ್ನು ಕರಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರ ದ್ವೀಪಕ್ಕೆ ಹೋದನು. ನೆಕ್ಸ್ಟ್, ಪೌಲನು ಸೀಲನನ್ನು ಆರಿಸಿಕೊಂಡು ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರರಿಂದ ಅಪ್ಪಣೆಯನ್ನು ಹೊಂದಿದವರಾಗಿ ಪಳ್ಳಿಗೆ ಬಿಟ್ಟ ಆಡಿನಾಗಿ ಹೋಗಲಿಲ್ಲ. ಪ್ರೈಸ್ ಗಾಡ್. ಅಪೋಸ್ತಲ ಕೃತ್ಯದಲ್ಲಿ ವಾಟ್ ಇಸ್ ಮಿನಿಸ್ಟ್ರಿ ಅಂತ ಬರೆಯಲ್ಪಟ್ಟಿದೆ. ಇವತ್ತು ಅನೇಕ ಮಿನಿಸ್ಟ್ರಿಗಳು ಮಾಡ್ತವೆ. ಸಭೆಗೆ ಹೋಗ್ತಾರೆ, ಅಲ್ಲಿ ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಇರ್ತಾನೆ, ನೀವಲ್ಲ, ಪ್ರೈಸ್ ಅಂಡ್ ಇರ್ತಾನೆ. ಪಾಸ್ಟರ್ ಏನಾದರೂ ಕರೆಕ್ಷನ್ ಕೊಟ್ಟರೆ ನಾಳೆ ನಾನು ಬರೋದೇ ಇಲ್ಲ, ನಾನೀಗ ಬೇರೆ ಸ್ಟಾರ್ಟ್ ಮಾಡಿದ್ದೇನೆ. ಎಂತ ಅದು ಗೂಡಂಗಡಿಯ? ಇಪ್ಪತ್ತು ವರ್ಷಗಳಿಂದ ಈ ಗೂಡಂಗಡಿಗಳನ್ನು ನೋಡಿದ್ದೇನೆ ಮತ್ತು ಅಡ್ರೆಸ್ಸೇ ಇಲ್ಲ. ಮುನ್ಸಿಪಾಲಿಟಿ ಅವರು ಬಂದು ತೆಗೆದು ಬಿಡ್ತಾರೆ. ಲೈಸೆನ್ಸ್ ಇಲ್ಲದ ಅಂಗಡಿಗಳು ಸೈಡ್. ಗೂಡಂಗಡಿ ಕೂಡ ಇಲ್ಲ, ಜನ ಕೂಡ ಇಲ್ಲ. ಪೌಲನು ಸೀಲನ್ನು ಆರಿಸಿಕೊಂಡು ಸಹೋದರಿಂದ ಕರ್ತನ ಕೃಪಾ ಆಶ್ರಯಕ್ಕೆ ಒಪ್ಪಿಸಿಕೊಟ್ಟವನಾಗಿ ಹೊರಟನು. ಕೃಪೆಗೆ ಒಪ್ಪಿಸಿಕೊಟ್ಟವನಾಗಿ, ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ಗೆ ಒಪ್ಪಿಸಿಕೊಟ್ಟವನಾಗಿ ಹೋದ. ಅವನಿಗೆ ಗೊತ್ತು. ಅದಕ್ಕೆ ಪೌಲ ಹೇಳ್ತಾನೆ, ಅವರೆಲ್ಲರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟೆನು. ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆ. ಪ್ರೈಸ್ ಗಾಡ್. ಕೃಪೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ಸುವಾರ್ಥ ಪ್ರಚಾರದಲ್ಲಿ ನನ್ನೊಂದಿಗಿರುವ ದೇವರ ಕೃಪೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಡಿಮನ್ಸ್ಗಳಿವೆ. ಮನುಷ್ಯರಿಗಿಂತ ಹೆಚ್ಚಾಗಿ ದುರಾತ್ಮಗಳಿವೆ. When you move forward, God is giving the spiritual influence. ನೀನು ಬಿಸ್ನೆಸ್ ಮಾಡ್ತಾ ಇದ್ದಿ, ಬಿಸ್ನೆಸ್ ಅಲ್ಲಿ ಎಲ್ಲಿ ನೋಡಿದ್ರು ಸ್ಟಕ್ ಆಗ್ತಾ ಇದೆ. ವೈ? ಯು ಆರ್ ನಾಟ್ ಕನೆಕ್ಟ್ ವಿತ್ ದ ಗ್ರೇಸ್ ಪ್ರಾಪರ್ಲಿ. ಗ್ರೇಸ್ ಅಂದ್ರೆ ನಾನು ಏನಂತ ಹೇಳ್ತೇನೆ ಇಲ್ಲಿ ಕೇಳ್ರಿ. ಈ ಟವಲ್ ಇದೆ, ರೈಟ್? ಇದು ಹೊಡೆಯುತ್ತೇನೆ, 10,000 ಸರ್ತಿ ಹೊಡೆದರು ಏನಾಗುವುದಿಲ್ಲ. ನಿನ್ನ ಪ್ರಯಾಸವನ್ನು ಬಲ್ಲೆನು, ಕೃತ್ಯವನ್ನು ಬಲ್ಲೆನು, ತಾಳ್ಮೆಯನ್ನು ಬಲ್ಲೆನು, ಏನಾಗುವುದಿಲ್ಲ. ಅದೇ ಟವಲಿಗೆ ನಾನೊಂದು ಕಲ್ಲು ಕಟ್ಟುತ್ತೇನೆ ಒಳಗೆ. ಪ್ಲೀಸ್ ಗಾಡ್. ಈಗ ಪುನಃ ಕಲ್ಲು ಕಾಣ್ತದ? ಕಲ್ಲು ಕಾಣುವುದಿಲ್ಲ. ಪುನಃ ಒಂದು ಹಾಕ್ತೇನೆ, ಡಮ್ ಅಂತ ಹೊಡೆಯುತ್ತದೆ. ಪ್ಲೀಸ್ ಗಾಡ್. ಗ್ರೇಸ್ ವಿಲ್ ಡೂ ದಿಸ್. ಗ್ರೇಸ್ ಅಂತ ಹೇಳಿದರೆ ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ಗಾಡ್ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್, ನಾಟ್ ರಿಬೆಲಿಯನ್. ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. He give more grace. He give more grace. ಆ ಗ್ರೇಸ್ ಅಲ್ಲಿ, ಆ ಕೃಪೆಯಲ್ಲಿ ನಿನಗೆ ನ್ಯೂ ಐಡಿಯಾಗಳು ಬರುತ್ತವೆ. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, he will give the new divine connection, the prosper connection, the protection connection. ನಿನ್ನ ಮಾರ್ಗಗಳು ಸರಾಗವಾಗುತ್ತವೆ. You will be in the right time, in the right place. ಇಲ್ಲ ಅಂತ ಹೇಳಿದ್ರೆ ಕಾಣದ ಲೋಕದಲ್ಲಿ ದುರಾತ್ಮಗಳು ಕೂಡವೆ ಅವರು ತಪ್ಪಾದ ವ್ಯಕ್ತಿಗಳು ನಿನಗೆ ಕನೆಕ್ಟ್ ಮಾಡುತ್ತಾರೆ. ಪ್ರಾರಂಭದಲ್ಲಿ ಅವರು ಒಳ್ಳೆಯರ ಕಾಣ್ತಾರೆ, ಯು ವಿಲ್ ಬಿ ಡಿಸೀವ್. ನಿನಗೆ ಗೊತ್ತಿಲ್ಲ ಯಾರು ಒಳ್ಳೆಯವರು ಯಾರಂತ. ನಿನ್ನ ಬಿಸ್ನೆಸ್ ಬೂಮ್ ಆಗಿ ಹೋಗ್ತದೆ. ಬೂಮ್ ಆಗಿ ಹೋಯ್ತು, ಪುಸ್ತಕ ಬಿತ್ತು. Come on, rise. ಹೇಳಿ, ನಾನು ದೇವರ ಕೃಪೆಯಲ್ಲಿ ಪಾಲುಗಾರನಾಗಿದ್ದೇನೆ. ಹಲ್ಲೆಲೂಯ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತೇನೆ, ಸಹೋದರರಿಂದ ಅಪ್ಪಣೆಯನ್ನು ತೆಗೆದುಕೊಂಡು ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಿಕೊಟ್ಟವನಾಗಿ ಅವರು ಹೋದರು. ನೆಕ್ಸ್ಟ್, ಪೌಲನ ಹೆಸರಿದೆ, ಬಾರ್ನಬನ ಹೆಸರಿಲ್ಲ, ಕಟ್. ಸೀಲನ ಹೆಸರು ಅವನೊಟ್ಟಿಗೆ ಆ್ಯಡ್ ಆಯಿತು. ಅಲ್ಲಿವರೆಗೆ ಸೀಲ ಇರಲೇ ಇಲ್ಲ, ಸೀಲ ಆ್ಯಡ್ ಆದ. ಪ್ರೈಸ್ ಗಾಡ್. ಬಾರ್ನಬನ ಹೆಸರಿಲ್ಲ. ಅಪೊಸ್ತಲ ಕೃತ್ಯ ಅಂತ ಹೇಳಿದರೆ
ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಮಾಡುವವರು, ದೇವರ ಸ್ವರಕ್ಕೆ ಪ್ರತಿಕ್ರಿಯೆ ಮಾಡುವವರು. ಅಪೊಸ್ತಲ ಕೃತ್ಯ ಅಂದರೆ ಮೂಲ ಏನು ಗೊತ್ತುಂಟ? ಪವಿತ್ರಾತ್ಮನ ಕೃತ್ಯ. ಹಲ್ಲೆಲೂಯಾ. ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಗೈಡ್ ಮಾಡಿದ, ಅವ್ರು ರೆಸ್ಪಾನ್ಸ್ ಕೊಟ್ಟರು, ಅವರು ಮ್ಯಾನಿಫೆಸ್ಟ್ ಆದರು. ನಾನು ಹೇಳ್ತೇನೆ, ನೀವು ಇದ್ದ ಹಾಗೆ ಇರುವುದಿಲ್ಲ. ಅಂಡರ್ಸ್ಟ್ಯಾಂಡ್ ದ ಗ್ರೇಸ್. ದೇವರ ಕೃಪೆಯನ್ನು ಅರ್ಥ ಮಾಡಿಕೊಳ್ಳಿ. ಕೆಲವರಿಗೆ ಒಂದೇ ಕೃಪೆ ಗೊತ್ತಿರುವಂಥದ್ದು ಯಾವುದಂತ ಹೇಳಿದರೆ, ಎಲ್ಲ ಆತನು ಮುಗಿಸಿಬಿಟ್ಟಿದ್ದಾನೆ, ಈಗ ನಾವು ಕೂತ್ಕೊಂಡು ಎಂಜಾಯ್ ಮಾಡೋದು. ಅಂದರೆ ಗಾಡಿ ಸ್ಟಾರ್ಟ್ ಮಾಡೋದು ಮತ್ತು ಅಲ್ಲೇ ಇರೋದು, ಮುಂದೆ ಹೋಗ್ಲಿಕ್ಕಿಲ್ಲ. ಮೂವ್ ಫಾರ್ವರ್ಡ್. Holy Spirit will guide your life. You will never be the same. If you are a businessman, if you are a minister of God, ನೀವಿದ್ದ ಹಾಗಿರುವುದಿಲ್ಲ. ಒಬ್ಬ ಸಹೋದರನಿಗೆ ನಾನು ಪ್ರೀಚ್ ಮಾಡಿದ್ದೆ ಇದೇ ರೀತಿ. ಇಲ್ಲಿ ಕ್ಲಿಯರ್ ಆಗಿ ಕೇಳ್ರಿ. ಪ್ರೀಚ್ ಮಾಡಿದೆ. ಸುಮಾರು 10 ವರ್ಷದಿಂದ ಸಾಲದಲ್ಲಿದ್ದ. ಎಲ್ಲ ವರ್ಡ್ ನಾನು ಪ್ರೀಚ್ ಮಾಡುವಂಥದ್ದು ಎಲ್ಲವನ್ನು ಕನ್ಫೆಸ್ ಮಾಡ್ತಾ ಇದ್ದ, ಅರಿಕೆ ಮಾಡ್ತಾ ಇದ್ದ. ಹೇಗೆ ಮಾಡಿದ್ರು ಸಾಲ ಹೋಗೋದಿಲ್ಲ. ನನಗೆ ಅವನಿಗೆ ಕನೆಕ್ಷನ್ ಅಂದರೆ ಏನು, ಕೃಪೆ ಏನಂದ್ರೆ ಏನು ಅಂತ ಟೀಚ್ ಮಾಡಿದ್ದೆ. ಪ್ರೀಚ್ ಮಾಡಿದೆ. ಅವನಿಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಕನೆಕ್ಟ್ ಆದ. ನೆಕ್ಸ್ಟ್ ಡೇ ಅವನಿಗೊಂದು ಡ್ರೀಮ್ ಬಂತು. ಒಂದು ಮುದುಕಿ ಅಜ್ಜಿ ಹೊಟ್ಟೆ ಇದೆ ಮೈಯಲ್ಲಿ. ಅವನು ಹೇಳ್ತಾ ಇದ್ದಾನೆ, ಯೇಸುವಿನ ನಾಮದಲ್ಲಿ ನನ್ನನ್ನು ನೀನು ಬಿಟ್ಟು ಹೋಗು. ಅವಳು ಹೇಳ್ತಾಳೆ, ನಾನು ಹೋಗೋದಿಲ್ಲ. ಇಟ್ ರಿಪ್ರೆಸೆಂಟ್ ದ ಸ್ಪಿರಿಟ್ ಆಫ್ ಪಾವರ್ಟಿ. ಆ ಸಾಲದ ಆತ್ಮ ಅದು ಹೇಗೆ ಈಚೆಯಿಂದ ಹೋಗುವಾಗ ಆಚೆಯಿಂದ ಹೇಳ್ತದೆ, ಆಚೆಯಿಂದ ಹೇಳುವಾಗ ಈಚೆಯಿಂದ ಹೇಳ್ತದೆ. ಅದಕ್ಕೋಸ್ಕರ 20 ವರ್ಷದಲ್ಲಿ ಕೂಡ ಆದರೂ ಕೂಡ ಸಾಲದಿಂದ ಹೊರಗೆ ಬರುವುದಿಲ್ಲ. ಒಂದು ಕಡೆಯಲ್ಲಿ ಆಲ್ಮೋಸ್ಟ್ ಆಗ್ತಿರುವಾಗ ಇನ್ನೊಂದು ಡೋರ್ ಓಪನ್ ಆಗ್ತದೆ. ಮತ್ತೊಂದು, ಅವನ ತಮ್ಮ ಸರಿಯಾಗಿ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಯಾರು ಕೌನ್ಸಿಲ್ ಮಾಡಿದ್ರು ಕೇಳಲಿಲ್ಲ. ಆ ದಿವಸ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಗ್ರೇಸ್. ಸಡನ್ಲಿ ಆ ಡ್ರೀಮ್ ಅಲ್ಲಿ ನಾನು ಬಂದು ನಿಂತ್ಕೊಂಡೆ. ಇನ್ ದ ನೇಮ್ ಆಫ್ ಜೀಸಸ್ ಐ ಕಮಾಂಡ್. ಅವನೇ ಕಮಾಂಡ್ ಮಾಡಿದ, ಐ ಕಮಾಂಡ್ ಯು ಲೀವ್. ಸಡನ್ಲಿ ಆ ದುರಾತ್ಮ ಬಿಟ್ಟು ಹೋಯಿತು. ಒಂದು ರೀತಿಯ ಆಕೃತಿ ಇಮಿಡಿಯೇಟ್ಲಿ ಬಿಟ್ಟು ಹೋಯಿತು. ನೆಕ್ಸ್ಟ್ ಡೇ ವಿದೌಟ್ ನಾಲೆಜ್ ಅವನ ಸಹೋದರ ಕೆಲಸಕ್ಕೆ ಹೋದ. 1 ವಾರದ ನಂತರ ಅವನ ಜಾಗ ಮಾರಿದ್ರು ಕೂಡ ಸಾಲ ಹೋಗಲಿಲ್ಲ. ಅಲ್ಲಿ ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡುವಾಗ ಲೋನ್ ಎಲ್ಲ ಕ್ಲೀನ್ ಆಗಿದೆ. ಅವನು ಯಾರೋ ಒಬ್ಬ ರಿಲೇಟಿವ್ ಬಂದು ಅದನ್ನು ಇವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಟ್ಟಿ ಹೋಗಿದ್ದಾನೆ. ದ ಗ್ರೇಸ್ ವಿಲ್ ಡೂ. ಅಂಡರ್ಸ್ಟ್ಯಾಂಡ್ ದ ಗ್ರೇಸ್. ಗ್ರೇಸ್ ಅಂದರೆ ವರ್ಡ್ ಅಲ್ಲ, ಇಟ್ ಇಸ್ ಅ ಪರ್ಸನ್, ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ನೀವು ಪ್ರಾರ್ಥನೆ ಗಂಟೆಗಟ್ಟಲೆ ಮಾಡಬಹುದು. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಗೋಲ್ ಇಲ್ಲದೆ ಚೆಂಡು ತುಳಿತಾ ಇರುವುದು. ಅಲ್ಲಿ 30,000 ಜನ, ಅಲ್ಲಿ 30,000 ಜನ, ಟೋಟಲ್ 1,20,000 ಜನ ನೋಡ್ತಾ ಇದ್ದಾರೆ. ಇವರು 11 ಮಂದಿ 9 ಮಂದಿ ಬಾಲ್ ಕಡೆಗೆ ಅವರಿಗೆ ಸಾಕಾಗ್ತದೆ. ಅಲ್ಲ ಜಾನ್, ನಾವು ಯಾಕೆ ತುಳಿತಾ ಇದ್ದೇವೆ ಬಾಲನ್ನು? ಯಾಕೆ? ಒಂದು ಬರ ಪೊಕ್ಕಡೆ ಅಪ್ಪ, ಒಂದು ಹಿಡಿದಾಲಾಪಜಿ, ಇದರಿಂದ ಏನಾಗುವುದಿಲ್ಲ. ಯಾಕೆ ಪೊಕ್ಕಡೆ? ಯಾಕಂದ್ರೆ ಇಲ್ಲಿ ಗೋಲ್ ಇಲ್ಲ. ಏನಿಲ್ಲ? ಗೋಲ್ ಪೋಸ್ಟ್ ಇಲ್ಲ. ಅಲ್ಲಿ ದರ್ಶನವಿಲ್ಲದ ಸೇವೆ ಅದು ಯಾವಾಗಲೂ, ಅದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಗೋಲ್ ಪೋಸ್ಟ್ ಇಲ್ಲದ ಹಾಗೆ. ನಿನ್ನ ಪ್ರಯಾಸ ಇದೆ, ನಿನ್ನ ತಾಳ್ಮೆ ಇದೆ, ಬೆವರು ಕೂಡ ಬಂದಿದೆ, ಟಯರ್ಡ್ ಕೂಡ ಆಗಿದೆ, ಕಡೆಗೆ ಬೋರ್ ಆಗ್ತದೆ, ವಾಕ್ಯ ಕೂಡ ಅರ್ಥ ಆಗೋದಿಲ್ಲ. ಅವೆಂಚನೆ ಪಾತಿರ್ನೆ ಆಕ್ಚುಲಿ ದೇವರ ಕೃಪೆಗೆ ನಿಮ್ಮನ್ನು ಒಪ್ಪಿಸಿಕೊಟ್ರೆ ಸ್ಪಿರಿಟ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯುವರ್ ಸ್ಪಿರಿಟ್. ಹಲ್ಲೆಲೂಯಾ. ನ್ಯಾಚುರಲ್ ಕೇಳಿದರೆ ಅದು ಸೇಮ್ ಸ್ಕ್ರಿಪ್ಚರ್ ಆಗಿ ನಿಮ್ಗೆ ಕೇಳ್ತದೆ. ಪ್ರೈಸ್ ಗಾಡ್. ಆದರೆ ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳುವ,
ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇಷ್ಟರವರೆಗೆ ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು ಕಮಿಟ್ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಮಿಟ್ ಯುವರ್ ಲೈಫ್, ಕಮಿಟ್ ಯುವರ್ ಲೈಫ್. ಪ್ರೈಸ್ ಗಾಡ್. ದ ಚರ್ಚ್ ಇಸ್ ದ ಪ್ಲಾನ್ ಆಫ್ ಗಾಡ್. ಚರ್ಚ್ ಇಸ್ ನಾಟ್ ಮ್ಯಾನ್ಸ್ ಐಡಿಯಾ. ಚರ್ಚ್ ಎಂಬುವಂಥದ್ದು ಅದು ದೇವರ ಯೋಜನೆ ಆಗಿದೆ, ಅದು ಮನುಷ್ಯನ ಯೋಜನೆ ಅಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಮನ್ನು ನೀವು ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Lord, we worship you and glorify your name, O God. We worship you, Master. Glorify your name, O God. Thank you, Lord. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ. ಗ್ಲೋರಿ ಗ್ಲೋರಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ತೆರೆ ಜೈಸಾ ಕೋಯಿ ನಹೀ, तेरे जैसा कोई नहीं, तेरे जैसा कोई नहीं. हालेलुया, 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 हालेलुया. ಥ್ಯಾಂಕ್ ಯು ಫಾದರ್. ವಿ ವರ್ಷಿಪ್ ಯು. ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ. ಹೋಲಿ ಸ್ಪಿರಿಟ್ ಬಿ ಗೈಡ್ ಬೈ ಯು ಅಂಡ್ ಲೆಡ್ ಬೈ ಯು ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಕರ್ತನೇ, ಇವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಕನೆಕ್ಟ್ ಆಗಲಿ. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಐ ಸ್ಪೀಕ್ ಯುವರ್ ಪ್ರೊಟೆಕ್ಷನ್, ಐ ಸ್ಪೀಕ್ ಯುವರ್ ಗ್ರೇಸ್. ಇವರು ಕೈ ಹಾಕಿದ ಪ್ರತಿಯೊಂದು ಕೆಲಸ ಅದು ಪ್ರಾಸ್ಪರ್ ಆಗಲಿ. ಇನ್ ಜೀಸಸ್ ನೇಮ್.